पूज्याय राघवेंद्राय सत्यधर्मरताय च भजतां कल्पवृक्षा नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ತವಾ ಬಿಸಿಗೆ ಇಡಬೇಕು. ಓಕೆ, ತವಾ ಬಿಸಿಗಿಟ್ಟು ಇವಾಗ ತವಾ ಚೆನ್ನಾಗಿ ಕಾದ್ರೆ ಚೆನ್ನಾಗಿರುತ್ತೆ. ತವಾ ಕಾದಿದೆ ಅಲ್ಲ, ಇವಾಗ ಹಾಕೋಬೇಕು. ಇಷ್ಟೇ ಇದೆ, ದೊಡ್ಡದೆಲ್ಲ ಬೇಡ. ಇವಾಗ ಸ್ವಲ್ಪ ಬೆನಿಬೇಕದು. ಇನ್ನೂ ಸ್ವಲ್ಪ ದಪ್ಪ ಆಗಿದ್ರೂ ಸ್ವಲ್ಪ ಸಂಪೂರ್ಣ ತೆಳು ಆಗ್ಬಿಟ್ಟಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಓಕೆ, ನೆಕ್ಸ್ಟ್ ಇದಾದಮೇಲೆ ಇವಾಗ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋದು. ಖಾರ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಅಳ್ತಾವು ತುಂಬ ಖಾರ ಇದೆ ಅಂತ ಹೇಳಿ. ಅದ್ರ ಮೇಲೆ ನೀವು ಯಾವ ಖಾರ ಉಪಯೋಗಿಸ್ತೀರಿ ಅನ್ನೋದ್ರ ಮೇಲೂ ಸ್ವಲ್ಪ ಡಿಪೆಂಡ್ ಆಗುತ್ತೆ. ಅವರು ಗುಂಟೂರು ಒಬ್ಬೊಬ್ಬರು ಬೆಳಗ್ಗೆ ಎಲ್ಲ ಬಳಸ್ತಿರ್ತಾರಲ್ಲ, ಹಾಗಾಗಿ. ಓಕೆ, ಇನ್ನೂ ಸ್ವಲ್ಪ ಬೆನಿಬೇಕು. ಇನ್ನೂ ಸ್ವಲ್ಪ ಬೆನಿಗೆ ಸ್ವಲ್ಪ ಬೆನಿಬೇಕು. ಇನ್ನು ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಇನ್ನೂ ಇಂಗ್ರೀಡಿಯೆಂಟ್ ಎಲ್ಲ ಹಾಕೋದಿಲ್ಲ ಇಲ್ಲಿ. ಎಣ್ಣೆ ನೋಡ್ಕೊಂಡು ಹಾಕೋಬೇಕು. ಎಣ್ಣೆ ಅಥವಾ ತುಪ್ಪ ನೀವು ಯಾವುದೇ ಬಳಸಿದ್ರು ಜಾಸ್ತಿ ಎಲ್ಲ ಬೇಡ, ಒಂದು ಹದಕ್ಕೆ ಇರಲಿ. ಯಾಕಂದರೆ ಜಾಸ್ತಿ ಬಿಸಿಲೆಲ್ಲ ಇದೆ ಅಲ್ಲ ಸಮ್ಮರ್ಗೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಬೆನಿಬೇಕು. ಓಕೆ, ಬೆನೀತಾ ಇರಬೇಕಾದ್ರೆ ಇವಾಗ ಸ್ವಲ್ಪ ಚಿಲ್ಲಿ ಸಾಸ್ ಇದೆ ಅಲ್ಲ, ಗ್ರೀನ್ ಚಿಲ್ಲಿ ಸಾಸು, ಚಿಕ್ಕ ಮಕ್ಕಳು ತಿಂತಿರ್ತಾರ ನೋಡ್ಕೊಂಡು ಹಾಕೋಬೇಕು. ಸಾಕಷ್ಟೇ ಆಯಿತಾ. ಇವಾಗ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಎಲ್ಲ ಸೈಡು. ಓಕೆ, ಎಲ್ಲ ಸೈಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಚಿಕ್ಕ ಮಕ್ಕಳೆಲ್ಲ ತಿಂತಾರೆ. ಹೀಗಾಗಿ ನಾನು ಜಾಸ್ತಿ ಖಾರ ಹಾಕಿಲ್ಲ, ಯಾಕಂದರೆ ಆಲ್ರೆಡಿ ಇವಾಗ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು. ಓಕೆ, ಇವಾಗ ಇದು ಬೇಕಂದರೆ ಜಾಸ್ತಿನೇ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಕೆಚಪ್ ಇದೆ ಅಲ್ಲ, ಕಿಸಾನ್ ಅವ್ರದ್ದೇ ಬಳಸ್ತಾ ಇದ್ದೀನಿ ನಾನು, ಮಾಡಿದ್ದೀನಿ. ಬಟ್ ಇವಾಗ ಸ್ವಲ್ಪ ಕಿಸಾನ್ ಇವ್ರ ಕಂಪ್ನಿ ಅವ್ರದ್ದೇ ಹಾಕಿದರೆ ಚೆನ್ನಾಗಂತ ಸ್ವಲ್ಪ ಕಂಪ್ನಿ ಅವ್ರದ್ದೇ ಹಾಕ್ಕೊಳ್ತಾರೆ. ಯಾಕಂದರೆ ಇದು ಲಂಚ್ ಬಾಕ್ಸಿಗೆ ಹಾಕಿರೋದ್ರಿಂದ, ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕಿದ್ದೀನಿ, ಹಾಗಾಗಿ ರೆಡಿಮೇಡೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಮಕ್ಕಳಿಗೆ ಇದಂದರೆ ತುಂಬ ಇಷ್ಟ ಅಲ್ಲ, ಸ್ವಲ್ಪನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ತುಂಬ ಟೇಸ್ಟಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆ, ಈ ಥರ ಸಾಸ್ ಒಳಗೆ ಇಟ್ಕೊಂಡು ನೀಟಾಗಿ ಡೀಪ್ ಮಾಡಿಕೊಂಡು ತಿನ್ಬೋದು. ಓಕೆ, ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸ್ಮೂತ್ ಆಗಿರುವಂತಹದ್ದು ಇದು. ಮಾಡಿರೋದೇ ಟೇಸ್ಟಲ್ಲಿ ಏನು ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಟೇಸ್ಟ್ ಆಗಿರಲಿ ಅಂದರೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಓಕೆ, ಯಾವ ಸ್ಪೆಷಲ್ ಇಂಗ್ರೀಡಿಯೆಂಟ್ ಇಲ್ಲ, ಮನೆಯಲ್ಲಿ ಇರೋದೇ ಇದು ಅಷ್ಟೇ. ಒಂದೇ ಥರ ತಿಂದು ಬೇಜಾರು ಅನಿಸಿದ್ರು ಇದು ಡಿಫ್ರೆಂಟಾಗಿ ಮಾಡ್ಕೋಬೋದು. ಓಕೆ, ಬೇಜಾರು ಅನಿಸೋದಿಲ್ಲ ಆ ಥರ.